ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಬೆಂಡೆಕಾಯಿ ಹುಳಿ ಮಾಡ್ತಿದ್ದೇನೆ. ಬೆಂಡೆಕಾಯಿ ಹುಳಿ ಆ್ಯಕ್ಚುಲಿ ಹೆಚ್ಚಾಗಿ ಕೆಲವರು ಡ್ರೈ ಮಾಡ್ತಾರೆ, ಕೆಲವರು ಖಾಲಿ ಬೆಂಡೆಕಾಯಿ ಮಾಡ್ತಾರೆ. ನಾನೆಂತ ಮಾಡಿದ್ದೇನೆ ಅಂದರೆ ದಾಲನ್ನು ಯೂಸ್ ಮಾಡಿ ಮತ್ತೆ ಮಾಡಿದ್ದೇನೆ. ಸೊ ನಮಗೆ ಸಾರು ಬೇಕು ಅಂತ ಇಲ್ಲ ಎಕ್ಸ್ಟ್ರಾ, ಅದನ್ನೇ ಊಟ ಮಾಡಲಿಕ್ಕೆ ನಾವು ಸರ್ವ್ ಮಾಡ್ಬೋದು, ಅನ್ನ ಜೊತೆ ಎಲ್ಲ ಒಳ್ಳೆಯದಾಗ್ತದೆ. ವೆಜಿಟೇರಿಯನ್ಸ್ ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಬೆಂಡೆಕಾಯಿ ಹುಳಿ ಮಾಡ್ತಿದ್ದೇನೆ. ನಾವಿದಕ್ಕೆ ಏನು ಯೂಸ್ ಮಾಡೋದಿಲ್ಲ, ಅಂದರೆ ಆನಿಯನ್, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಯಾವುದು ಸಹ ಇಲ್ಲ. ಮೊದಲಿಗೆ ಎಂತ ಮಾಡಬೇಕಂದ್ರೆ ತುರ್ದಾಲನ್ನು ನಾವು 30 ಮಿನಿಟ್ಸ್ ಸೋಕ್ ಮಾಡಿ ಇಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಕ್ಕೆ, ಮತ್ತು ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಎಣ್ಣೆ ಮತ್ತು 4 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸಿ ಇಡಿರಿ. ಇದಕ್ಕೆ 3 ವಿಸಿಲಷ್ಟು ಇಡಿರಿ, ಸಾಕಾಗ್ತದೆ. ಇದು ಬೇಯುವ ತನಕ ನಾವು ಬೆಂಡೆಕಾಯಿಯನ್ನು ಫ್ರೈ ಮಾಡಲಿಕ್ಕೆ ಉಂಟು. ಅದಕ್ಕೆ ಒಂದು ಕಡೆಯಲ್ಲಿ 2 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಬೆಂಡೆಕಾಯಿಯನ್ನು ಹಾಕಿ ಹೀಗೆ ಕಟ್ ಮಾಡಿ, ಸ್ವಲ್ಪ ದೊಡ್ಡ ಕಟ್ ಮಾಡಿ, ತುಂಬ ಚಿಕ್ಕ ಕಟ್ ಮಾಡಬೇಡಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಒಂದು 5 to 7 ಮಿನಿಟ್ಸ್ ಫ್ರೈ ಮಾಡಬೇಕು. ಮತ್ತು ಅದನ್ನು ತೆಗೆದಿಡಿರಿ. ಈಗ ಇನ್ನೊಂದು ಪ್ಯಾನಿಗೆ 2 ಟೀ ಸ್ಪೂನ್ ಆಯಿಲನ್ನು ಹಾಕಿ 2 ಟೀ ಸ್ಪೂನ್ ಉರದ್ ದಾಲ್, 1 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ ಮತ್ತು 5 ರಿಂದ 6 ರೆಡ್ ಚಿಲ್ಲೀಸನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದನ್ನು ಸ್ವಲ್ಪ ಕೂಲ್ ಮಾಡಿ ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿ ಸಪ್ರೇಟಾಗಿ ಇಡಿರಿ. ಈಗ ನಾವು ಫ್ರೈ ಮಾಡಿಟ್ಟ ಬೆಂಡೆಗೆ ನಾವು ಬೇಯಿಸಿಟ್ಟ ದಾಲನ್ನು ಹಾಕಬೇಕು. ನೀರನ್ನು ಸೇರಿಸಿ, ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿ, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ದಪ್ಪ ಬೇಕಾದರೆ ಅದು ಬೆಸ್ಟ್, ಸ್ವಲ್ಪ ಕಮ್ಮಿ ನೀರು ಹಾಕಿ ನೀವು ಇದನ್ನು ಬಾಯ್ಲ್ ಮಾಡ್ಬೋದು. ಇದಕ್ಕೆ ಅರ್ಧ ಕಪ್ಪಷ್ಟು ಟ್ಯಾಂಪ್ರಿನ್ ವಾಟರ್, ಅಂದರೆ ಹುಣಸೆ ಹಣ್ಣಿನ ನೀರನ್ನು ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ, ಒಂದು 5 ನಿಮಿಷದಷ್ಟು ಬಾಯ್ಲ್ ಮಾಡಿ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿಟ್ಟ ಮಸಾಲ ಉಂಟಲ್ಲ ಅದನ್ನು ಹಾಕಬೇಕು. ಇಲ್ಲಿ ನಾವು ದಾಲಿಗೆ ಮಾತ್ರ ಉಪ್ಪು ಹಾಕಿದ್ದೇವೆ, ಬೆಂಡೆಕಾಯಿಗೆ ಉಪ್ಪು ಹಾಕಲಿಲ್ಲ. ಸೊ ಈ ಸ್ಟೇಜಲ್ಲಿ ನೀವು ಟೇಸ್ಟ್ ಮಾಡಿ ನೋಡಬೇಕು ಫಸ್ಟ್, ಉಪ್ಪು ಸರಿ ಉಂಟಾ ಇಲ್ವಾ ಅಂತ. ಇಲ್ಲದಿದ್ದರೆ ಈ ಸ್ಟೇಜಲ್ಲಿ ನೀವು ಉಪ್ಪನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತು ಮಿಕ್ಸ್ ಮಾಡಿ 5 ನಿಮಿಷದಷ್ಟು ಬಾಯ್ಲ್ ಮಾಡಿ. ಚೆನ್ನಾಗಿ ಬಾಯ್ಲ್ ಆದ ನಂತರ ಇದಕ್ಕೆ ಒಂದು ದೊಡ್ಡ ಪೀಸಷ್ಟು ಬೆಲ್ಲವನ್ನು ಹಾಕಿ ಆ ಬೆಲ್ಲ ಮೆಲ್ಟ್ ಆಗುವ ತನಕ ಇದನ್ನು ಬಾಯ್ಲ್ ಮಾಡಿ. ಈಗ ಒಂದು ಒಗ್ಗರಣೆ ಕೊಡುವ. ಇದಕ್ಕೆ 1 ಟೀ ಸ್ಪೂನ್ ಆಯಿಲಿಗೆ ಅರ್ಧ ಟೀ ಸ್ಪೂನ್ ಹಿಂಗನ್ನು ಹಾಕಿ, 1 ಟೀ ಸ್ಪೂನ್ ಸಾಸಿವೆಯನ್ನು ಹಾಕಿ, 2 ರೆಡ್ ಚಿಲ್ಲೀಸನ್ನು ಹಾಕಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಈಗ ನೀವು ಈ ಬೆಂಡೆಕಾಯಿ ಹುಳಿಗೆ ಹಾಕಬೇಕು. ಹಾಕಿದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಕವರ್ ಮಾಡಿ ಇಡೀರಿ. ಇದನ್ನು ರೈಸ್ ಜೊತೆ ಸರ್ವ್ ಮಾಡಿ. ಇನ್ನೂ ಸ್ವಲ್ಪ ದಪ್ಪ ಮಾಡಿದರೆ ಇದನ್ನು ನೀವು ಚಪಾತಿ, ಪರೋಟ ಜೊತೆ ಕೂಡ ತಿನ್ಬೋದು, ಅದು ಕೂಡ ಒಳ್ಳೆಯದಾಗ್ತದೆ. ನನಗೆ ಸ್ವಲ್ಪ ತೆಳು ಬೇಕಿತ್ತು, ಅದಕ್ಕೆ ನಾನು ಹೀಗೆ ಮಾಡಿದ್ದೇನೆ, ಸ್ವಲ್ಪ ತೆಳು ಮಾಡಿದ್ದೇನೆ ಅಷ್ಟೇ. ನಮ್ಮ ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ ಇದನ್ನು. ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ನನ್ನ ಶಾರ್ಟ್ಸ್ ಇದು ಕೆಲವು ವಿಡಿಯೋಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿದ್ದೇನೆ, ಅದನ್ನು ಕೂಡ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.